ಕಳೆದ ಹಲವಾರು ದಿನಗಳಿಂದ ತಿಂಗಳುಗಳಿಂದ ರಾಘವೇಂದ್ರ ಅವರು ನಿರಂತರವಾಗಿ ಇಲ್ಲಿ 2 ಪ್ರಾಜೆಕ್ಟ್ಗೆ ನಾನು ಬರಲೇಬೇಕು ಅಂತ ಕೇಳ್ಕೊಂತ ಇದ್ರು. ಒಂದು ESI ಆಸ್ಪತ್ರೆ ಬಹಳ ನಿಧಾನಗತಿಯಲ್ಲಿ ಸಾಗ್ತಾ ಇದೆ, ಅದರ ಕನ್ಸ್ಟ್ರಕ್ಷನ್ ಬೇಗ ಮುಗಿಬೇಕು, ಈ ಭಾಗದ ಜನಕ್ಕೆ ಅದರ ಸೌಲಭ್ಯ ಬೇಗನೆ ಸಿಗುವಂಗಾಗಬೇಕು ಅಂತ ಹೇಳಿ. ಎರಡನೇದು ಕ್ಲಸ್ಟರ್ ಪ್ರಾಜೆಕ್ಟ್ಗೆ ಇಲ್ಲೇನೋ ರೆಕಮೆಂಡೇಶನ್ ಆಗಿದೆ. ಹಿಂದೆ ಇದು ನಮ್ಮ MSME ಕ್ಲಾಸಿಫಿಕೇಶನ್ ಅಲ್ಲಿ ಬರ್ತಾ ಇರಲಿಲ್ಲ. ಈಗ ಕ್ಲಾಸಿಫಿಕೇಶನ್ ಅನ್ನ ನಾವು ಬದಲಾವಣೆ ಮಾಡಿದೀವಿ. ಅಂದ್ರೆ ಚಿಕ್ಕ ಉದ್ಯಮಗಳಂದ್ರೆ ಸುಮಾರು 25 ಕೋಟಿ ತನಕ, ಮಧ್ಯಮ ಸೂಕ್ಷ್ಮ ಅಂದ್ರೆ 25 ಕೋಟಿ, ಮಧ್ಯಮ ಅಂದ್ರೆ 100 ಕೋಟಿ ಮತ್ತು 125 ಕೋಟಿ, ದೊಡ್ಡ ಉದ್ಯಮ ಮಧ್ಯಮ ಉದ್ಯಮ ಅಂದ್ರೆ 500 ಕೋಟಿ ತನಕ ಅಂತ ಕ್ಲಾಸಿಫಿಕೇಶನ್ ಅನ್ನು ಚೇಂಜ್ ಮಾಡಿದ್ವಿ. ಮೊದಲು ಅದು 2 ಕೋಟಿ, 2.5 ಕೋಟಿ, 10 ಕೋಟಿ ತನಕ ಇತ್ತು. ಅದನ್ನ ಬದಲಾವಣೆ ಮಾಡಿದಕ್ಕೆ ಈ ಕ್ಲಸ್ಟರ್ ಅನ್ನು ಇಲ್ಲಿ ಕೊಡಕ್ಕೆ ಸಾಧ್ಯ ಆಯಿತು. ನಾನು ಇವತ್ತು ಇಲ್ಲಿ ಬರೋದಕ್ಕೆ ಸಾಧ್ಯ ಆಯಿತು. ಇದು ನಿಮ್ಮೆಲ್ಲರ ಇಂಡಸ್ಟ್ರಿಯಲಿಸ್ಟ್ ಅವರ ಅಪೇಕ್ಷೆ ಇತ್ತು, ಈ ಕ್ಲಾಸಿಫಿಕೇಶನ್ ಅನ್ನ ಚೇಂಜ್ ಮಾಡಬೇಕು. ಯಾಕಂದ್ರೆ ಯಾರೋ 2.5 ಕೋಟಿ ದಾಟ್ತಾರೆ ತಕ್ಷಣ ಅವರಿಗೆ ಸೂಕ್ಷ್ಮದಿಂದ ಅವರು ಆಚೆ ಬರ್ತಾ ಇದ್ರು. ಆಗ ಸೂಕ್ಷ್ಮ ನಮ್ಮ ದೇಶದಲ್ಲಿ 90% ಹಣ ಮತ್ತು ಇಂಡಸ್ಟ್ರಿ ಇರೋದು ಸೂಕ್ಷ್ಮದವರೇ, ಮೈಕ್ರೋ ಇಂಡಸ್ಟ್ರೀಸ್ MSME ಅಲ್ಲಿ. ಈ ಎಲ್ಲ ಫೆಸಿಲಿಟಿ ಕೂಡ ಮೈಕ್ರೋದವರಿಗೆ ಹೆಚ್ಚು ಸಿಗುತ್ತೆ. 90% ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಫಂಡ್ ಮೈಕ್ರೋದವರಿಗೆ ಹೆಚ್ಚು ಬರುತ್ತೆ. ಯಾವಾಗ ಅವರು 2.5 ಕೋಟಿಯನ್ನು ದಾಟಿ ಮುಂದಕ್ಕೆ ಹೋಗ್ತಾರೆ, 260 ಆಗ್ತಾರೆ, ಆವಾಗ ಅದರಿಂದ ಅವರಿಗೆ ಸಿಗುವಂತ ಫೆಸಿಲಿಟಿ ಎಲ್ಲ ಬಂದ್ ಆಗ್ತಾ ಇತ್ತು. ಈ ಕಾರಣಕ್ಕಾಗಿ ದೇಶದ ಇಂಡಸ್ಟ್ರಿಯಲಿಸ್ಟ್ ಅವರ, ದೇಶದ ಎಲ್ಲ ಎಂಟರ್ಪ್ರಿನರ್ಸ್ ಅವರ ಅಪೇಕ್ಷೆ ಇತ್ತು, ಈ ಕ್ಲಾಸಿಫಿಕೇಶನ್ ಅನ್ನ ನಾವು ಚೇಂಜ್ ಮಾಡಬೇಕು. ಇದನ್ನ ಸ್ವಲ್ಪ MSME ಅನ್ನು ಸೂಕ್ಷ್ಮ ಉದ್ಯೋಗದಲ್ಲಿ ಇನ್ನು ಮುಂದಕ್ಕೆ ತಗೊಂಡೋಗಲಿಕ್ಕೆ ಅವಕಾಶ ಮಾಡಬೇಕು. ಯಾರೋ ಸೂಕ್ಷ್ಮ ಇದ್ದವರು ಚೆನ್ನಾಗಿ ಬೆಳೆದಿದ್ದಾರೆ, 3 ಕೋಟಿ ಲಾಭ ಮಾಡಿದ್ದಾರೆ ಅಥವಾ 4 ಕೋಟಿಯ 5 ಕೋಟಿಯ ಬಿಸ್ನೆಸ್ ಮಾಡಿರೋ ಅಂದ್ರೆ ಅದರಿಂದ ಅವರು ಆಚೆ ಬರುವಂಗ ಆಗಬಾರ್ದು, ತಕ್ಷಣವೇ ಅವರ ಫೆಸಿಲಿಟಿ ನಿಂತೋಗುತ್ತೆ ಅನ್ನುವಂತ ಒಂದು ಡಿಮಾಂಡ್ ಇತ್ತು. ಈ ಕಾರಣಕ್ಕಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಟೋಟಲಿ MSME ಕ್ಲಾಸಿಫಿಕೇಶನ್ ಅನ್ನ ನಾವು ಚೇಂಜ್ ಮಾಡಿದ್ವಿ. ಇವತ್ತು 10 ಕೋಟಿ ಬಿಸ್ನೆಸ್ ಮಾಡುವ ತನಕದ್ದು ನಿಮ್ಗೆ ಸೂಕ್ಷ್ಮ ಉದ್ಯಮದಲ್ಲಿ ಬರುತ್ತೆ. ಉಳಿದಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ, ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗೋದಿಲ್ಲ. 25 ಕೋಟಿ, 100 ಕೋಟಿ, 125 ಕೋಟಿ ಮತ್ತು 500 ಕೋಟಿ ತನಕ ಕೂಡ MSME ಅಂಡರ್ ಅಲ್ಲಿ ಕ್ಲಾಸಿಫಿಕೇಶನ್ ಅಲ್ಲಿ ಬರುವಂತದ್ದು ನಿಮ್ಮೆಲ್ಲರಿಗೆ ಗೊತ್ತಾಗಿದೆ. ಆ ಕಾರಣಕ್ಕಾಗಿ ಈ ಪ್ರಾಜೆಕ್ಟ್ ಇವತ್ತು ಊರ್ಜಿತ ಆಗುತ್ತೆ, ಇಲ್ಲಾಂದ್ರೆ ಇದು ಬರ್ತಾ ಇರಲಿಲ್ಲ. ಈ ಕ್ಲಾಸಿಫಿಕೇಶನ್ ಅಂಡರ್ ಅಲ್ಲಿ ಅದು ಬರ್ತಾ ಇರಲಿಲ್ಲ. ಇವತ್ತು ಅಪೇಕ್ಷೆ ಇರುವಂತದ್ದು ಇಲ್ಲಿ ಈ ಕ್ಲಸ್ಟರ್ ಪ್ರಾಜೆಕ್ಟ್. ನಾವು ದೇಶದಲ್ಲಿ ಬೇರೆ ಬೇರೆ ಕ್ಲಸ್ಟರ್ ಮಾಡ್ತಾ ಇದೀವಿ. ಅದು ಫುಡ್ ಪ್ರೊಸೆಸಿಂಗ್ ಕ್ಲಸ್ಟರ್ ಇರಬಹುದು, ಕಾಯರ್ಗೆ ಸಂಬಂಧಪಟ್ಟಂತ ಕ್ಲಸ್ಟರ್ ಇರಬಹುದು, KVICಗೆ ಅಂದ್ರೆ ಖಾದಿಗೆ ಸಂಬಂಧಪಟ್ಟಂತ ಕ್ಲಸ್ಟರ್ ಇರಬಹುದು. ದೇಶದಲ್ಲಿ ಆಯಾ ಭಾಗದಲ್ಲಿ ಯಾವುದು ಡಿಮಾಂಡ್ ಇದೆ ಅದರ ಆಧಾರದಲ್ಲಿ ನಾವು ಕ್ಲಸ್ಟರ್ಗಳನ್ನ ಮಾಡ್ತಾ ಇದೀವಿ. ಕ್ಲಸ್ಟರ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಒಂದು ಗ್ರೂಪ್ ಆಫ್ ದಿ ಎಂಟರ್ಪ್ರಿನರ್ಸ್ ಒಟ್ಟು ಸೇರಬೇಕು, ಒಟ್ಟಿಗೆ ಅವರು ಬಿಸ್ನೆಸ್ ಮಾಡಬೇಕು, ಒಂದೇ ಕಡೆ ಫೆಸಿಲಿಟೇಷನ್ ಸೆಂಟರ್ ಅವರಿಗೆ ಇರುತ್ತೆ ಅನ್ನುವಂಥದ್ದು ಕ್ಲಸ್ಟರ್ ಇರುತ್ತೆ. ಆ ಕಾರಣಕ್ಕಾಗಿ ಇವತ್ತು ಇಲ್ಲಿ ಬೌಂಡ್ರಿ ಕ್ಲಸ್ಟರ್ ಅನ್ನ ಮಾಡಬೇಕು ಅನ್ನುವಂತ ಶಿವಮೊಗ್ಗದ ಜನರ ಅಪೇಕ್ಷೆ, ಹಾಗೇನೆ ಇಂಡಸ್ಟ್ರಿಗಳ ಅಪೇಕ್ಷೆ. ಈ ಅಪೇಕ್ಷೆಯಂತೆ ಇವತ್ತು ನನಗೆ ಈ ಮನವಿಯನ್ನ ಸಲ್ಲಿಸಿದ್ದಾರೆ. ಇಷ್ಟು ದಿನಗಳ ಕಾಲ ಅದು ರಾಜ್ಯ ಸರ್ಕಾರದಲ್ಲಿ ಪೆಂಡಿಂಗ್ ಇತ್ತು, ಈಗ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಬಂದಿದೆ ಅನ್ನುವಂಥದ್ದನ್ನ ನಾವು ಖಾತ್ರಿ ಮಾಡ್ಕೊಂಡಿದೀವಿ. ಅದರಂತೆ ಇವತ್ತು ಮುಂದಿನ ಮೀಟಿಂಗ್ ಅಲ್ಲಿ, ಮುಂದೆ ಯಾವಾಗ ನಮ್ಮ ಮೀಟಿಂಗ್ ನಡೆಯುತ್ತೆ ಅದರಲ್ಲಿ ಇದನ್ನ ಡೆಲ್ಲಿಯಲ್ಲಿ ಮೀಟಿಂಗ್ ಅಲ್ಲಿ ಇಟ್ಟು ಇದನ್ನ ಊರ್ಜಿತ ಮಾಡುವ ರೀತಿಯಲ್ಲಿ ನಾನು ಖಂಡಿತ ನನ್ನ ಪ್ರಯತ್ನವನ್ನ ಹಾಕ್ತೀನಿ ಅನ್ನುವಂತ ಭರವಸೆಯನ್ನ ನಾನು ಸನ್ಮಾನ್ಯ MP ರುದ್ರೇಗೌಡರು ಮತ್ತು ನಮ್ಮ ಚನ್ನಿ ಅವರಿಗೆ ಕೊಡಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇಂಡಸ್ಟ್ರಿಯ ಸಂಬಂಧಪಟ್ಟಂತ ಎಲ್ಲ ಪದಾಧಿಕಾರಿಗಳಿಗೆ ಕೊಡಕ್ಕೆ ಇಷ್ಟಪಡ್ತೀನಿ. ನಾನು ಒಂದೇ ವಿನಂತಿ ಮಾಡೋದು, ಇವತ್ತು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾವಿದ್ದೀವಿ, ನಿಮ್ಗೆಲ್ಲರಿಗೂ ಗೊತ್ತಿದೆ MSME ಅಲ್ಲಿ ಇಂಡಸ್ಟ್ರಿ ಎಂಟರ್ಪ್ರಿನರ್ಸ್ ಇವತ್ತು ಉದ್ಯಮ ಪೋರ್ಟಲ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು. ಇಲ್ಲಿರುವಂತವ್ರು ಎಷ್ಟು ಜನ ಆಗಿದಾರೋ ನಂಗೆ ಗೊತ್ತಿಲ್ಲ, ಆದ್ರೆ ದಯಮಾಡಿ ನೀವೆಲ್ಲರೂ ಕೂಡ ಉದ್ಯಮ ಪೋರ್ಟಲ್ ಮತ್ತು ಉದ್ಯಮ ಅಸಿಸ್ಟ್ ಪೋರ್ಟಲ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಇವತ್ತು ESIಗೆ ಸಂಬಂಧಪಟ್ಟಂತೆ ಕೂಡ ಸುಮಾರು 10,000ಕ್ಕಿಂತ ಹೆಚ್ಚು ಬೆನಿಫಿಷರೀಸ್ ಈ ಭಾಗದಲ್ಲಿ ಇರುವುದಕ್ಕಾಗಿ ಇವತ್ತು ವಿಶೇಷವಾಗಿ ಅದನ್ನು ಕೂಡ ನಾವು ಬಹಳಷ್ಟು ಬೇಗನೆ ಮಾಡಬೇಕಾಗುತ್ತೆ. ಇಲ್ಲಿ ಡಿಸ್ಪೆನ್ಸರಿ ಆಗ್ಬೇಕು ಅನ್ನುವಂಥದ್ದು ಹೇಳ್ತಾರೆ. ಅದೇ ಒಂದ್ಸರಿ ಹಾಸ್ಪಿಟಲ್ ಪೂರ್ಣ ಆದ್ಮೇಲೆ ಡಿಸ್ಪೆನ್ಸರಿಗೆ ಎಷ್ಟು
ಪೇಷಂಟ್ ಐಪಿಸ್ ಆಧಾರದಲ್ಲಿ ನಾವು ಡಿಸ್ಪೆನ್ಸರಿ ಮತ್ತು ಹಾಸ್ಪಿಟಲ್ ಕೊಡೋದು ಅದನ್ನು ನಾವು ಲೆಕ್ಕ ಹಾಕಬೇಕಾಗುತ್ತೆ, ಅದರ ರಿಪೋರ್ಟ್ ಅನ್ನು ತಗೊಳ್ಬೇಕಾಗುತ್ತೆ.